ಹೀಗೆ ಮುಂದೆ ಹೊರದ್ರೆ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ಗಿಲ್ಲಿಗೆ ಕಿಚ್ಚನ ಖಡಕ್ ವಾರ್ನಿಂಗ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ವಾರದ ಮತ್ತೊಂದು ವೀಕೆಂಡ್ ಬಂದೇ ಬಿಡ್ತು. ಮತ್ತೆ ವಾರದ ಕತೆ ಕಿಚ್ಚನ ಜೊತೆ. ವೀಕೆಂಡಿನ ಮೊದಲೇ ದಿನ ಕಿಚ್ಚ ಸುದೀಪ್ ಅವರು ಮನೆ ಸದಸ್ಯರಿಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು. ಅದರಲ್ಲಿ ಹೈಲೈಟ್ ಆಗಿದ್ದು ಗಿಲ್ಲಿ ಮತ್ತೆ ಕಾವ್ಯ. ಇದೇನ್ ಕತೆ ಅಂತೀರಾ? ಬನ್ನಿ ನೋಡ್ಕೊಂಡ್ ಬರೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಈ ರಿಯಾಲಿಟಿ ಶೋಗಳ ಕಥೆನೇ ಹೀಗೆ. ಮನೆ ಒಳಗೆ ಯಾವ ರೀತಿಗೆ ವರ್ತನೆ ಮಾಡ್ತಿದೀವಿ ಅನ್ನೋದು ವಾರದ ಕೊನೆಯಲ್ಲಿ ಗೊತ್ತಾಗತ್ತೆ. ಅದಕ್ಕೂ ಮುಂಚೆ ನಮ್ಮ ಇಮೇಜ್ ಹೊರಗಡೆ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ರೀತಿಯಾಗಿ ಓಡಾಡ್ತಾ ಇದೆ, ಯಾವ ರೀತಿಯಾಗಿ ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಇದು ವಾರದ ಕಿಚ್ಚನ ವೇದಿಕೆ ಮೇಲೆ ಒಬ್ಬೊಬ್ಬರ ಬಂಡವಾಳ ಬಯಲಾಗುತ್ತೆ. ಶನಿವಾರದ ಕ್ಲಾಸ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಜೋಡಿಗಳಿಗೆ ಕ್ಲಾಸ್ ತಗೊಂಡಿದ್ರು. ಮ್ಯಾಟ್ರು ತುಂಬಾನೇ ಸೀರಿಯಸ್ ಆಗಿತ್ತು. ಅವ್ರ ಮಾತಿನ ಮುಖಾಂತರ ಅವ್ರು ಹೇಳಕ್ತೆ ಇದೇ ವಿಚಾರ. ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳಾಗೋದು, ಪರಸ್ಪರ ಸ್ನೇಹ ಬೆಳೆಸೋದು ತುಂಬಾನೇ ಕಾಮನ್. ಆದ್ರೆ ನೀವು ಇದನ್ನೇ ತಲೆಗೆ ತಗೊಂಡ್ರೆ ಇದು ತುಂಬಾ ಡೇಂಜರ್. ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ಮೇಲೆ ತಮಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ಜೋಡಿಗಳನ್ನು ಕೂಡ ನಾವು ನೋಡಿದೀವಿ. ಇದನ್ನ ಅರ್ಥ ಮಾಡೋಕೆ ಸುದೀಪ್ ಅವರು ಪ್ರಯತ್ನ ಪಟ್ರು. ಇನ್ನ ಸುದೀಪ್ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಇಲ್ಲಿ ಜೋಡಿಯಾಗಿ ಆಡ್ತಿದ್ದೀರಾ, ಪರಸ್ಪರ ಒಬ್ಬರನ್ನ ಸಹಾಯ ಮಾಡ್ಕೊಂಡು ಆಡಿರ್ತಿದ್ದೀರಾ, ಪರಸ್ಪರ ಒಬ್ಬರ ಮೇಲೆ ಅವಲಂಬನೆ ಆಗ್ತಿದ್ದೀರಾ. ಇದು ಹೀಗೆ ಮುಂದುವರೆದ್ರೆ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ಆಲ್ರೆಡಿ ಈ ಹಿಂದೆ ಒಂದ್ ಜೋಡಿ ಇತ್ತು, ಲೈಕ್ ಅಶ್ವಿನಿ ಮತ್ತೆ ಜಾಹ್ನವಿ ಅವರು. ಕೊನೆಗೇನಾಯ್ತು, ಅದರಲ್ಲಿ ಒಬ್ರು ಮನೆಯಿಂದ ಹೊರಗೆ ಹೋದ್ರು. ಸೊ ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ನಿಮಗೆ ಎಲ್ಲೂ ಸಿಗಲ್ಲ. ಸೊ ಈ ಒಂದು ಉದಾಹರಣೆ ಇಟ್ಕೊಂಡು ಗಿಲ್ಲಿ ಮತ್ತೆ ಕಾವ್ಯ ಅವರಿಗೆ, ಸೂರಜ್ ಮತ್ತೆ ರಾಶಿಕಾ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂಡ್ ಗಿಲ್ಲಿ ಮತ್ತೆ ಕಾವ್ಯಗೆ ಇದನ್ನು ಕೂಡ ಹೇಳಿದ್ದಾರೆ, ನಿಮ್ಮ ಹತ್ರ ಒಳ್ಳೆ ಫ್ರೆಂಡ್ಶಿಪ್ ಇರ್ಬೋದು, ಆದ್ರೆ ನಿಮ್ಮ ಆಟವನ್ನ ನೀವೇ ಆಡ್ಬೇಕಾಗತ್ತೆ. ಆಟದ ವಿಚಾರದಲ್ಲಿ ಆಲ್ವೇಸ್ 1 vs 1. ಆಟದ ವಿಚಾರದಲ್ಲಿ ಯಾವುದೇ ಫ್ರೆಂಡ್ಶಿಪ್ ಮ್ಯಾಟರ್ ಆಗಲ್ಲ. ಹೀಗೆ ಮುಂದುವರೆದ್ರೆ ಮನೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ಕಾವು ಹೋಗ್ಬಿಟ್ ಬಾ, ಹೊರಗ್ ಬಂದ್ಮೇಲೆ ಸಿಗ್ತೀನಿ, ಈ ತರ ಹೇಳ್ತೀರಾ ಅಂತ ಗಿಲ್ಲಿ ಸುದೀಪ್ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನ ಸೂರಜ್ ಮತ್ತೆ ರಾಶಿಕಾ ವಿಚಾರ ಬಂದಾಗ, ನಾಮಿನೇಟ್ ಮಾಡೋ ವಿಚಾರದಲ್ಲಿ ಮನೆ ಸದಸ್ಯರು ಯಾವಾಗ್ಲೂ ಒಂದೇ ಮಾತು ಹೇಳ್ತಾರೆ, ಸೂರಜ್ ಮತ್ತೆ ರಾಶಿಕಾ ಅವರು ಒಂದೇ ಕಡೆ ಇರ್ತಾರೆ, ಇಬ್ರು ಒಟ್ಟಿಗೆ ಇರ್ತಾರೆ. ಸೊ ಇದಕ್ಕೆ ಕಿಚ್ಚ ಸುದೀಪ್ ಅವರು ಒಂದ್ ಮಾತನ್ನ ಹೇಳ್ತಾರೆ, ಟಾಸ್ಕ್ ಅಂತ ಬಂದಾಗ ನೀವು ಅವ್ರನ್ನ ಅವರ ಆಟ ಆಡೋಕೆ ಬಿಡಿ, ಇಲ್ಲಾಂದ್ರೆ ನಿಮ್ಮ ಜೋಡಿಯಲ್ಲಿ ಒಬ್ಬರು ಹೊರಗೆ ಹೋಗ್ತಾರೆ, ಇದು ಮಾತ್ರ ನೆನಪಿರಲಿ. ಇದಿಷ್ಟು ನಿನ್ನೆಯ ಕಿಚ್ಚನ ವಾರದ ಪಂಚಾಯತ್ ನಡೆದಂತಹ ವಿಚಾರಗಳು. ಸೊ ಇದೇ ರೀತಿ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ನೀವೇನಾದ್ರು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ. ಧನ್ಯವಾದಗಳು.